ಲಂಚ ಪಡೆಯುವಾಗಲೇ ಲೋಕಾಯುಕ್ತ ಬಲೆಗೆ ಬಿದ್ದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಮೈಸೂರಿನ ಪಿರಿಯಾಪಟ್ಟಣದ ಬೆಟ್ಟದಪುರ ಪೊಲೀಸ್ ಠಾಣೆಯಲ್ಲಿ ಘಟನೆ ನಡೆದಿದೆ. 80,000 ಲಂಚ ಪಡೆದಿದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಶಿವಶಂಕರ್. ಪ್ರಕರಣವೊಂದನ್ನು ಇತ್ಯರ್ಥಗೊಳಿಸೋಕೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಪೊಲೀಸರು. ಈ ಸಂಬಂಧ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ್ನು ನೀಡಲಾಗಿತ್ತು. ದೂರಿನ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳಿಂದ ಕಾರ್ಯಾಚರಣೆಯನ್ನ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಇದು ಲಂಚ ಪಡಿತಾ ಇದ್ದಾಗ್ಲೇನೆ ಲೋಕಾಯುಕ್ತ ಬಲೆಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರೇ ಬಿದ್ದಿರುವಂತಹ ಘಟನೆ. ಮೈಸೂರಿನ ಪಿರಿಯಾಪಟ್ಟಣದ ಬೆಟ್ಟದಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆ ಆಗಿದೆ. ಸುಮಾರು 80,000 ರೂಪಾಯಿಯನ್ನು ಡಿಮ್ಯಾಂಡ್ ಮಾಡಿ ಲಂಚವನ್ನು ಸ್ವೀಕರಿಸಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿಯೇ ಶಿವಶಂಕರ್ ಸಿಕ್ಕಾಕೊಂಡು ಬಿದ್ದಿರೋದು. ಪ್ರಕರಣವೊಂದನ್ನು ಇತ್ಯರ್ಥಗೊಳಿಸುವಂತ ವಿಚಾರಕ್ಕೆ ಹಣದ ಬೇಡಿಕೆ ಇಟ್ಟಿದ್ರಂತೆ. ನನಗೆ ನೀವು ಇಂತಿಷ್ಟು ಕಾಸು ಅಂತ ಕೊಟ್ಟರೆ ನಾನು ಇದನ್ನ ಇತ್ಯರ್ಥ ಮಾಡ್ಕೊಡ್ತೀನಿ ಅಂತ. ಮಾಡೋದು ಸರ್ಕಾರಿ ಕೆಲಸ, ಅದಕ್ಕೆ ಸಂಬಳ ಕೊಡ್ತಾರೆ ಇವರಿಗೆ. ಇವರು ಸರ್ಕಾರದಲ್ಲಿ ಕೆಲಸ ಮಾಡೋದಕ್ಕೆ ಇವ್ರಿಗೆ ಸಂಬಳ ಕೊಡ್ತಾರೆ. ಅದನ್ನ ಬಿಟ್ಟು ಕೂಡ ಆ ಪ್ರಕರಣವನ್ನ ಇತ್ಯರ್ಥ ಮಾಡೋದಕ್ಕೆ ಹಣ ಬೇಕಂತೆ. ಈ ಗೂಂಡಾಗಳು, ಅದ್ರ ಜೊತೆಗೆ ದಾಂಧಲೆ ಮಾಡೋರು, ಇವರೆಲ್ಲ ಈ ಥರ ದುಡ್ಡಿಸ್ಕೊಂತಾರೆ. ಜಗಳ ಮಾಡೋಕ್ಕೆ, ಹೊಡೆದಾಟ ಆಡೋಕ್ಕೆ, ಗಲಾಟೆ ಮಾಡೋದಕ್ಕೆ, ಏನೋ ಒಂದು ವ್ಯವಹಾರ ಮಾಡೋದಕ್ಕೆ ಗೂಂಡಾಗಳಂತ ಅನ್ನಿಸ್ಕೊಂಡು ದುಡ್ಡಿಸ್ಕೊಂತಾರೆ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಕೆಲವು ಸಬ್ ಇನ್ಸ್ಪೆಕ್ಟರ್ಗಳು, ಕೆಲವು ಇನ್ಸ್ಪೆಕ್ಟರ್ಸ್ಗಳು ಎಲ್ಲರೂ ಕೂಡ ಲಂಚಕ್ಕೆ ಕೈಯೊಡ್ಡೋದು. ಈ ಸಂಬಂಧ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ್ನು ನೀಡಲಾಗಿತ್ತಂತೆ. ಈ ಹಿನ್ನೆಲೆಯಲ್ಲಿಗೆ ಹೋಗಿ ಕಾರ್ಯಾಚರಣೆ ಮಾಡುವಾಗ ತಗಲಾಕೊಂಡಿದ್ದಾರೆ.